ಸರಿ ಹಿಡ್ಕೊ ಕ್ಯಾಮ್ರಾ. ಸಾಕು, ಇನ್ನೇನ್ ಹಿಡಿತಿ, ಏನ್ ಮಾತಾಡ್ತೀಯ? ನಾನ್ ತಿನ್ಬೇಕು ಅಂತ ಹೊರಗೆ ಹೋಗಿದ್ದಾರೆ. ಲಿಸನ್, ಫಸ್ಟ್ ಈಗ ಪೋರ್ಷನ್ ಕಂಪ್ಲೀಟ್ ಮಾಡ್ತೀನಿ. ಏನ್ ತಪ್ಪು ಮಾಡಿದೆ, ಬಿಟ್ಬಿಡು ಆಯ್ತು. ಯಾಕೆ ತೆಗ್ದೆ ನೀನು ತೆಗೆದ್ಬಿಟ್ಟು? ಏನ್ ಸರ್, ಬತ್ತಾಯಿಲ್ಲ ರಿಪಬ್ಲಿಕ್ ಡೇ ಬರ್ದೇ ಇರೋದನ್ನೆಲ್ಲ ಹೇಳು ಅಂದ್ರೆ ಹೆಂಗ್ ವೇದ ಹೇಳೋದ್ ನಾನು? ತಿಂದು ಬ್ಯಾಕ್ ಸೈಡ್ಗೆ ವಾಯ್ಸ್ ವಾಮಿಟ್ ಬರೋಕೆ ಸ್ಟಾರ್ಟ್ ಆಗಿದೆ. ಏನ್ ಸರ್ Hello beautiful people, welcome back to my YouTube channel, Vidya Ramakrishna YouTube channel. ಸದ್ಯಕ್ಕೆ ನಾನು ನಮ್ಮ ಅತ್ತೆ ಇಲ್ಲಿ ರೀಲ್ ಮಾಡ್ಕೊಳ್ಳೋಣ ಅಂತ ಅವ್ರ ಮನೆಗೆ ನಾನು ಬಂದಿದ್ದೀನಿ. ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ಇನ್ನೂ ಕೆಲವೊಂದು ಲಗೇಜ್ ಮೊನ್ನೆನೇ ಅಲ್ಲಿ ಇಳಿಸ್ಬಿಟ್ಟು ಹೋಗಿದ್ದೆ, ಕ್ಯಾಮ್ರಾ ಸ್ಟ್ಯಾಂಡ್ ಲೈಟ್ ಎಲ್ಲ. ಸೊ ಇಲ್ಲಿ ನಾನು ರೀಲ್ ಮಾಡೋಕ್ಕೆ ಅಂತ ಬಂದರೆ ನಮ್ಮ ಅತ್ತೆ ತರಕಾರಿ ಎಲ್ಲ ಅಡ್ಡಾಡ್ಕೊಂಡು ಕೂತಿದ್ದಾರೆ. ಫುಲ್ ಪೇಷೆಂಟಾಗಿ ಬೆಡ್ಶೀಟ್ ಹಚ್ಕೊಂಡಿದ್ರು. ಈಗ ನಾನು ವ್ಲಾಗ್ ಮಾಡೋಕ್ಕೆ ಕ್ಯಾಮ್ರಾ ತೆಗ್ದಿದ ತಕ್ಷಣ ಗ್ಲಾಮರ್ ಮೇಂಟೈನ್ ಮಾಡಬೇಕು ಕ್ಯಾಮ್ರಾ ಮುಂದೆ. ಸೊ ಅದಕ್ಕೆ ಎಲ್ಲ ಫುಲ್ ಟಚ್ ಅಪ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಏನು ನಮ್ಮ ನಾನು ರೀಲ್ ಮಾಡ್ಬೇಕು ಬೇಕಾಯ್ತು. ಏನು ಇಷ್ಟೊಂದೆಲ್ಲ ತರಕಾರಿ ಇಟ್ಕೊಂಬಿಟ್ಟಿದ್ಯಾ ನೋಡಿ ನೀನು. ಬೇಕಲ್ಲಮ್ಮ, ಬೆಳಗ್ಗೆ ಏನ ಬೇಯಿಸಿ ಎಲ್ಲ ತಗೊಂಡು ಟಕಟಕನ್ ಬಿಡಿಸಿಟ್ಕೊಬಿಟ್ರೆ ಬೆಳಗ್ಗೆ ಏನಾಯ್ತು ಅದೊಂದು ತಗೊಂಡು ಬೇಯಿಸಿ ಇಟ್ಕೋಬೋದು. ಸಿಕ್ಕಿದೆಲ್ಲ ತಗೊಂಡು ಬೇಯಿಸ್ಕೊಂತಾರೇ. ಸಿಕ್ಕಿದೆಲ್ಲ ಬೇಯಿಸ್ಕೊಂಡು ತರಕ್ಕಾಗಲ್ಲ. ಯಸ್, ಗುಡ್ ಗರ್ಲ್. ಸಿಕ್ಕಿದೆಲ್ಲ ಬೇಯಿಸೋಕ್ಕಾಗಲ್ಲ. ಬೆಳಗ್ಗೆ ಏನೇ ತಿಂಡಿ ಮಾಡ್ತೀನಿ ಅಂದ್ರೂ ಹಸಿಮೆಣಸಿನ್ಕಾಯಿ ಬೇಕು, ಟೊಮೊಟೊ ಬೇಕು, ಕೊತ್ತಂಬರಿ ಬೇಕು, ಎಲ್ಲ ಬೇಕು ತಾನೇ? ಎಲ್ಲ ಬೇಕು. ಆ್ಯಂಡ್ ಇವತ್ತಿನ ವಿಡಿಯೋಲಿ ನಮ್ಮ ಅತ್ತೆ ವ್ಲಾಗ್ ಮಾಡ್ತಾರೆ, ನಾನು ಮಾಡಲ್ಲ. ನೀನು ಕತೆ ಮೇಯಿಸ್ತೀಯಾ? ಇಟ್ ಇಸ್ ಕಾಲ್ಡ್ ಗಾಂಚಲಿ. ನಮ್ಮ ಕಡೆ ಗಾಂಚಲಿ ಅಲ್ಲ, ನನ್ನ ಕೈಯಲ್ಲಿ ಮಾಡಿಸ್ತೀನಿ ಅಂದಲ್ಲ, ಅದಕ್ಕೆ ನೀನೇನು ಮಾಡು. ಏನು ಯಾವಾಗಲೂ ನಾನೇ ಮಾಡ್ಬೇಕಂತ ರೂಲ್ಸ್ ಏನಿಲ್ಲ. ನೀವು ಆಂಟಿ ಫ್ಯಾನ್ಸ್ ಕೇಳ್ತಿರಲ್ಲ, ಆಂಟಿಲಿ ಏನಾದ್ರು ಚೇಂಜ್ ಬೇಕು ಅಂತ ತೋರ್ಸು ಇವತ್ತು ನಿನ್ ಟ್ಯಾಲೆಂಟ್. ತೋರಿಸ್ತೀನಿ ಬಿಡೆ. ಅಯ್ಯ ತಗೋ ಕ್ಯಾಮ್ರಾ ತಗೋ, ಇಡ್ಕೋ ಫಸ್ಟ್ ನೋಡೋಣ. ನೀನ್ ತೋರ್ಸದ ತಗೋ. ಏಯ್ ಚೆನ್ನಾಗಿ ನಗ್ತಾ ಇದೆಯಲ್ಲ ನೀನು. ಏಯ್ ನನ್ನ ಹಿಂಗ್ ತೋರ್ಸ್ಬೇಕು, ರಕ್ 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 ಅಂತ ಬರ್ಬೇಕು. ಕೈ ಮುಷ್ಟಿಗೆ ಇಟ್ಕೊಳ್ಳೋದಲ್ಲ. ಯಾರನ್ನ ತೋರಿಸ್ಬೇಕು? ಕ್ಯಾಮ್ರಾನೇ ಮುಚ್ಬಿಟ್ಟೋದತ್ತೆ. ಹಿಂಗೆ ನೀನ್ ಇಟ್ಕೊಳ್ಳೋದು. ನಮ್ಗಿನ್ನ ಬ್ಯಾಲೆನ್ಸ್ ಮಾಡಿ ತೋರ್ಸ್ಲಾ ನೋಡು. ಇನ್ನ ಇವಾಗ ಹೇಳ್ಕೊಡ್ತೀನಿ ನೋಡು. ಕ್ಯಾಮ್ರಾ ನನ್ನ ಕಡೆ ಇದೆ, ಸ್ಕ್ರೀನು ನಿನ್ ಕಡೆ ಇದೆ. ಹಿಂಗ್ ಹಿಡ್ಕೊ. ಕೈ ಯಾವ ತರ ಬಂದಿದೆ ನೋಡು, ಈ ತರ ಕೈ ಹಿಡ್ಕೊ. ಹಿಂಗ್ ಹಿಡ್ಕೊ. ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಹಿಂಗ್ ಮಾತಾಡು, ನನ್ನ ಹತ್ರ ಮಾತಾಡ್ಬೇಕಾದ್ರೆ ಹಿಂಗ್ ಹಿಡ್ಕೊ. ಟ್ರೈ ಮಾಡು. ಈಗ ನಮ್ಮ ಅತ್ತೆ ಹಿಡ್ಕೊಂತಾರೆ. ಎಡಗೈ ಯಾಕೆ ಬರುತ್ತೆ ಇಡಿ. ಸರಿ ಇಟ್ಕೊಂಡಿದ್ದೀರಾ? ಈಗ ನಾನು ಅಲ್ಲಿ ಕೂತ್ಕೊಂಡಿದ್ದೀನಿ ಅನ್ಕೋ, ತಿರುಗ್ಸು ನೋಡೋಣ. ಏಯ್ ಹಂಗಲ್ಲ, ಹಂಗಲ್ಲ ಬ್ರೋ, ಹಂಗಲ್ಲ. ಹಿಂಗೆ ಇಟ್ಕೋ. ಹಿಂಗೆ ಹಿಂಗೆ ಮತ್ತೆ ಅಷ್ಟೇ. ನೀನು ಮುಷ್ಟಿ ಬಂದಾಗ ಇನ್ನೊಂಚೂರು ದೂರ ಇಟ್ಕೊ. ನಂದು ಬಂದಾಗ ಬೇಕಾದ್ರೆ ಇಲ್ಲಿ ಇಡ್ಕೊ. ನಿಂದು ಬಂದಾಗ ಹೋಗತ್ರ ಕಿಡಿಲ್ಲ. ಈಗ ಜಾಸ್ತಿ ಓವರಾಗಿ ಆಡ್ಬೇಡ ನೀನು. ಇಡೀ ಫಸ್ಟ್ ನೀನು ಮಾತಾಡ್ಬೇಡ. ಇಡೀ ಇನ್ನೂ ದೂರ ಹಿಡಿಬೇಕು. ವೆರಿ ಗುಡ್. ಹಲೋ, ಹಾಯ್, ಹೇಳು. ಚೆನ್ನಾಗಿ ಕಾಣಿಸ್ತಾ ಇದೆ. ಏನ್ರಿ ಯಪ್ಪ ತಾಯಿ ಹೇಳಿ ಮಗಳೇ, ಹೇಳಕಂತ ಇಂಟ್ರೊಡಕ್ಷನ್ ತಗೋ. ಕೈ ಯಾಕೆ ನೋಯ್ತದ? ನೋದೇ ಇರುತ್ತಾ? ವ್ಲಾಗ್ ಮಾಡೋ. ನಮ್ ಕೈಲೆಲ್ಲ ಮಾಡಕ್ ಆಗಲ್ಲಪ್ಪ, ಕೈ ನೋವು ಬರುತ್ತೆ. ಇವತ್ತು ನಿನ್ಗೆ ಅದೇ ಟಾಸ್ಕ್. ಯಾಕೆ ಹೇಳ್ಬಿಡು, ಬೇರೆ ಇನ್ನೇನು ಸಿಗ್ಲಿಲ್ಲ. ಹುಡುಕ್ತಾಳೆ ಹಂಗೆ ಏನ್ ಮಾಡ್ಲಿ ಅಂತ. ಕಾಂಟೆಂಟ್ ನೀನ್ ಹಿಂಗ್ ಮಾಡಿದ್ರೆ ನಾನು ಎಡಿಟ್ ಮಾಡ್ದಂಗೆ. ಯಾಕೆ ಎಡಿಟ್ ಮಾಡ್ದಂಗೆ? ಈ ವ್ಲಾಗ್ ನೋಡೋ ನಮ್ ವ್ಯೂವರ್ಸ್ ಹೆಂಗಿರುತ್ತೆ ಅಂದ್ರೆ, ಏನ್ ಅರ್ಥನೇ ಆಗ್ತಿ ಹೆಂಗ ತಿರ್ಗಿಸ್ತಾ ಇದೀಯ ನೀನು. ಇವಾಗ ಹಿಂಗ್ ತಿರ್ಗಿಸಿದ್ರೆ ಏನ್ ತಪ್ಪ ಕಾಣ್ತಾ ಇದೀಯಾ? ಎರಡ್ ಕೈ ಯಾಕೆ ಬದಲಾಯಿಸ್ಯಾ? ನಮ್ ಕೈ ನೋವು ಬರುತ್ತೆ, ಕೈ ನೋವು ಬರುತ್ತೆ ಗುರು. ಒಂದೇ ಕೈ ಬೇಡ, ಸುಮ್ನೆ ಇರು. ನಂಗೆ ಟೆನ್ಷನ್, ನನ್ ಕಾಲೆಲ್ಲ ಆಡ್ತದೆ. ಇಡೀ ತಿರ್ಸ್ಕೊ. ಈಗ ನಿನ್ ಕಡೆ ಮುಗ್ದು ಹೋಲೆಲ್ಲ ತೋರ್ಸ್ಬಿಟ್ಟು ಈ ವ್ಲಾಗ್ ಪೂರ್ತಿ ನೀನ್ ಹಿಂಗೆ ಹಿಡ್ಕೊಂಡು ಇರಪ್ಪ. ನನ್ನ ತೋರ್ಸ್ದಂಗೆ ಈ ವ್ಲಾಗ್ ಪೂರ್ತಿ ನಮ್ಮ ಅತ್ತೆಗೆ ಹಿಂಗೆ ಹಿಡ್ಕೊಂಡು ವ್ಲಾಗ್ ಮಾಡ್ತಾರೆ. ಟ್ರೈ ಮಾಡ್ತೀನಿ. ಮಾಡ್ಬೇಕು, ಟ್ರೈ ಅಲ್ಲ, ಕಲಿಬೇಕು. ಕಲಿಯೋದು ಯಾವಾಗ? ನೀವು ಕೈ ಶುದ್ಧನೇ ಇಡಕ್ ಆಗಲ್ಲ ಬಿಡ. ಕೈ ಆಲೆ ಬೆಂಡ್ ಆಯ್ತದ. ನಾನು ಅದಕ್ಕೆ ಸಪೋರ್ಟ್ ಹಿಂಗೆ ಇರ್ತೀನಿ.
ಬಿಡೆ ಕತ್ತೋಯ್ತದೆ. ಸರಿ ಹಿಡ್ಕೊ ಕ್ಯಾಮ್ರಾ. ಹಾ ಸಾಕು, ಇನ್ನೇನ್ ಹಿಡಿತೀಯ, ಏನ್ ಮಾತಾಡ್ತೀಯ? ಎದೋ ನೀನ್ ಅಡ್ಗೆ ಮಾಡೋದ್ ತೋರ್ಸು. ಅಡ್ಗೆ ಎಲ್ಲ ಮಾಡಲ್ಲ, ಆಮೇಲೆ ಮಾಡ್ತೀನಿ. ಇವಾಗ ಇವೆಲ್ಲ ಎಸ್ಕೇಪ್. ಇದು ಪ್ಯೂರ್ ಎಸ್ಕೇಪ್. ಇದು ಏನ್ ಎಸ್ಕೇಪ್ ಏನಿಲ್ಲ. ಎಸ್ಕೇಪ್ ಏನು ನೀನ್ ಮಾಡ್ಕೊಡ್ತೀಯಾ? ಏನು ನಾನೇ ತಾನೇ ಮಾಡ್ಬೇಕು. ಮಾಡ್ಲಿ ಅಡ್ಗೆ? ನಮ್ಮನೇಲೆ ನಾನು ಮಾಡಲ್ಲ. ನಿಮ್ಮನೇಲೆ ಮಾಡಿಕ್ತವ್ರ ನಮ್ ಮುಕ್ಕ ಅಕ್ಕ ನೀನು. ಟೈಮ್ ನೀನ್ ಮುಕ್ಕಲ್ಲ. ಮಾಡ್ತೀವಿ, ನಾನು ಮಾಡ್ತೀನಿ. ನಾನು ಡೈಲಿ ಮಾಡೋದು ಅಷ್ಟೇ. ನನಗೆ ಮುದ್ದೆ ಮಾಡಕ್ ಬರುತ್ತೆ. ಅಪ್ಪ ಬಸ್ಸಾರ್ ಮಾಡಕ್ ಎಷ್ಟ್ ಚೆನ್ನಾಗಿ ಮಾಡ್ತಾಳೆ. ಇದು ಬೇಡ ಬಿಡಿ, ಸುಮ್ನೆ ನಿಮ್ಗೂ ಯಾಕೆ ಬೋರ್ ಮಾಡೋದು. ಹೇಳಿದ್ನೇ ಹೇಳಿ. ಮುದ್ದೆ ಮಾಡಕ್ ಬರುತ್ತೆ, ಸಾಂಬಾರ್. ಮುದ್ದೆ ಒಂದೊಂದ್ಸಲ ಏನಾಗ್ಬಿಡತ್ತೆ ಅಂದ್ರೆ ಒಂದೊಂದ್ಸಲ ಮಾಡಕ್ ಬರುತ್ತೆ, ಕರೆಕ್ಟ್ ಆಗಿರುತ್ತೆ. ನೀನ್ ಚಟ್ನಿಕ್ ನೆಟ್ಟಿಗೆ ತೊಳ್ದಿರಲ್ಲ ತಪ್ಪನ. ಅದಕ್ಕೆ ನಿಮ್ಮನೆ ಪಾತ್ರೆ ನಾನೇ ತೊಳಿಲಿ? ಅದೇ ನಮ್ಮ ಮನೇಲಿ ನೆಟ್ಟಿಗೆ ಪಾತ್ರೆ ತೊಳ್ದಿರಲ್ಲ, ಅದಕ್ಕೆ ರಾಗಿ. ಅಪ್ಪ ಹಂಗ ನೀನ್ ಅಷ್ಟು ಗಲೀಜ ಪಾತ್ರೆ ನೆಟ್ಟಗ್ ತೊಳಿದಂಗೆ? ನಾನೆಲ್ಲ ಪಾತ್ರೆ ತೊಳೆದ್ ನಮ್ಮ ಮನೇಲಿ. ಇನ್ಯಾರು? ಶಿಫ್ಟ್ ನಮ್ದು. ನೀನ್ ತೊಳ್ದಾಗ ಮುದ್ದೆ ಚೆನ್ನಾಗಿರುತ್ತೆ. ಹೆಂಗ್ ಬೇಕಾದ್ರೂ ಉಲ್ಟಾ ಆಗ್ಬಿಡ್ತೀಯ ಹುಡ್ಗಿ ನೀನು. ನೋಡಲ್ಲ ಪ್ಲೇಟ್ ಚೇಂಜಿಂಗ್ ನಿನ್ನೆ ಕಲ್ತಿದ್ದು. ನಿನ್ನೆ ಎಷ್ಟ್ ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ದೆ ಹೇಳು. ಯಾವ ವಿಷಯಕ್ಕೆ? ಯಾವ್ದೋ ವಿಷಯಕ್ಕೆ. ನೀವ್ ಬ್ಲಾಗ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತ ಅದ್ ಯಾವ ವಿಚಾರಕ್ಕೆ ಅಂತ. ಯಾವ್ದು ಇಲ್ಲ, ನಾನೇನ್ ಹಂಗೆಲ್ಲ ಆನೆಸ್ಟ್ಲಿ ಅಡಿಗೆ ಮಾಡೋ ವಿಚಾರ ನಾನು ಒಪ್ಕೊಂತೀನಿ. ನಮ್ಮಮ್ಮ ನಮ್ಮ ಅತ್ತೆನೇ ಬೆಸ್ಟ್ ಕುಕ್. ನಾನ್ ವೆಜ್ ಅಲ್ಲಿ ನಮ್ಮ ಅತ್ತೆ ಸರಿಯಾಗಿ ಬೆಸ್ಟ್ ಕುಕ್, ಅದು ಒಪ್ಕೊಂತೀನಿ. ಬಟ್ ನಂಗಂತ ನನ್ ಡಮ್ಮಿ ಅಲ್ಲ, ನನಗೂ ಬರುತ್ತೆ ಅಡುಗೆ. ನಾನು ಮಾಡಿದ್ರೆ ಡೈಲಿ ಅದೇ ಜಾಬ್ ಕೊಟ್ಬಿಡ್ತಾರೆ ಅಂತ ಮಾಡಲ್ಲ ಅಷ್ಟೇ. ಮಾಡ್ತಾಳೆ ಒಂದಿನ ಉಪ್ಪಿಟ್ಟು, ಒಂದಿನ ಚೆನ್ನಾಗಿ ಈರುಳ್ಳಿ ಕುಯ್ದ್ಬಿಟ್ಟು ಟೊಮೊಟೊ ಗೊಜ್ಜು ಎಲ್ಲಿ ಮಾಡ್ತೀನಿ ನಾನು. ಮಾಡಲ್ವಾ? ಟೊಮೊಟೊ ಗೊಜ್ಜು ರೊಟ್ಟಿಗೆ ಮಾಡೋದು. ನಮ್ಮ ಮನೆಗೆ ರೊಟ್ಟಿಗೆ ಟೊಮೊಟೊ ಗೊಜ್ಜು ತಿನ್ನೋದು. ಆಮೇಲೆ ಚಿತ್ರಾನ್ನ. ಯಾವ ರೈಸಲ್ಲಿ ಬೇಗ ಆಗುತ್ತೋ ಟೊಮೆಟೊ ಬಾತು. ಆಮೇಲೆ ಏನೋ ಅದೇನು ಚಿತ್ರಾನ್ನ. ಅದೇನೋ ಇನ್ನೂ ಒಂದ್ ಮಾಡ್ತಿಲ್ಲೆ, ಪಾಸ್ತಾ. ಯಾವ್ಯಾವ ಬೇಗ ಆಗ್ಬಿಡತ್ತ ಅವ್ನ್ ಮಾಡಿ. ಹೌದು, ಟೈಮ್ ಮ್ಯಾನೇಜ್ಮೆಂಟ್ ಅಂತಾರ ಅದನ್ನ. ಅಲ್ಲ, ಕೈಯಲ್ಲಿ ಕಿಸಿಯಕ್ಕಾಗದೆ ಬೇಗ ಮಾಡ್ಬಿಡ್ತೀಯ ಅಂತ ಹೇಳಿ. ಟೈಮ್ ಮ್ಯಾನೇಜ್ಮೆಂಟ್ ಅಂತಾರ ಅದನ್ನ. ನಿಂಗ್ ಪಾಸ್ತಾ ಮಾಡಕ್ ಬರಲ್ಲ, ಹೋಗು. ನಾವ್ ತಿನ್ನೋದೇ ಇಲ್ವಲ್ಲ. ನೀನ್ ಹೇಳಲ್ಲ ಈಗ. ಶಗಣಿ ಎಲ್ಲ ತಿನ್ನೋದೇ ಇಲ್ಲ. ಪಾಸ್ತಾ ಲವರ್ಸ್ ಕರೆಕ್ಟ್ ಆಗೋದು. ನನಗ್ ಪಾಸ್ತಾ ಇಷ್ಟಪ್ಪ. ಶಗಣಿ ತಿಂತಿ ಅಂದ್ರೆ ನಾವು ತಿಂತೀವ? ಸುಶಿ ತಿಂದೆ ಮತ್ತೆ ಅದು ಸಖತ್ತಾಗಿತ್ತ. ಅದೇನೋ ಹೊಸ್ದಾಗಿ ಟ್ರೈ ಮಾಡಿದಷ್ಟೇನೆ. ಬಾಯಿ ತಿನ್ಬಿಡು. ಹಿಂಗೆಲ್ಲ ಏನ್ ಮಾಡ್ತೀಯಮ್ಮ? ತಿಂದ್ಬಿಟ್ಟಿದೀವಲ್ವಾ, ಉಗ್ಯಕ್ಕಾಗುತ್ತಾ? ಅದಕ್ಕೆ ತಿಂದ್ವಿ. ತಿಂದ್ಬಿಟ್ಟು ಉಗ್ಯಕ್ಕಾಗತ್ತಲ್ಲ, ಉಗಿಬೋದು. ಪೈಸಾಗೆ ಕೊಟ್ಬಿಟ್ಟಿದೀವಿ ಅದಕ್ಕೆ. ಅಯ್ಯೋ ವೇಸ್ಟಾಗೆ ಪೈಸಾ ಕೊಟ್ಬಿಟ್ಟಿದೀವಿ. ಹೋಗಿದ್ ಜಾಗ ಈ ತರ ಆದ್ರೂ ಮಾತಾಡಕ್ ಟ್ರೈ ಮಾಡು. ನಮ್ದಕ್ಕೆ ಆತರ ಮಾತಾಡು, ಟ್ರೈ ಮಾಡು. ಅಲ್ಲ, ಹೋಗಿರೋ ಜಾಗ ಒಂದು 4 ಜನ ಇರ್ತಾರೆ, ಅಲ್ಲಿ ಬಾಯಿಗೆ ಹಾಕೊಂಡು. ಇನ್ನೊಂದು ಅವತ್ತು ನಾನಷ್ಟು ವಾಂತಿ ಮಾಡ್ಕೊಂಡು ಎದುರುಗಡೆ ಯಾರಿದ್ರು ಅಂತ. ಬೇಡ ಅವತ್ತು ಆಕ್ಚುಲಿ ಅವ್ರ ಹೆಸರು ಹೇಳಲ್ಲ ಬಿಡು. ಒಂದ್ ಕಡೆ ಪಾಪಾಚಿ ಕಾರ್ತಿಕ ಮಾಸ ಆದ್ಮೇಲೆ ನಾನ್ ವೆಜ್ ತಿನ್ಬೇಕು ಅಂತ ಹೊರಗೆ ಹೋಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಏನಾಗಿದೆ ಗೊತ್ತಿಲ್ಲ, ತಿಂದು ಬ್ಯಾಕ್ ಸೈಡ್ಗೆ ವಾಮಿಟ್ ಬರೋಕೆ ಸ್ಟಾರ್ಟ್ ಆಗಿದೆ. ಅದೊಂದು ಕರ್ಮ ಅಂದ್ರೆ ಇನ್ನೊಂದು ಕರ್ಮ. ಇವ್ರು ವಾಮಿಟ್ ಮಾಡೋ ಟೈಮ್ಗೆ ಎದುರುಗಡೆ ಯಾರೋ ಸೆಲೆಬ್ರಿಟಿ ಬಂದ್ಬಿಟ್ಟಿದ್ದಾರೆ. ಪಾಪ ಅವ್ರು ನನ್ನ ನೋಡ್ಲಿಲ್ಲ, ನಾನು ಅವ್ರನ್ನೆಲ್ಲ ನೋಡ್ಬಿಡ್ತೀನಿ ಅನ್ಬಿಟ್ಟು ಸೈಲೆಂಟ್ ಮತ್ತೆ ಅಬೌಟ್ ಟರ್ನ್ ತಗೊಂಡು ವಾಮಿಟ್ ಮಾಡ್ಬಿಟ್ಟು ಸೈಲೆಂಟ್ ಮನ್ಸಲ್ಲಿ ನನ್ನನ್ನು ಯಾರು ನೋಡಿಲ್ಲ ಬಿಡ್ರಿ ಅನ್ಕೊಂಡು ಆಚೆ ಬಂದಿಲ್ಲ. ನೋಡಿರೋರು ನೋಡಿರ್ತಾರೆ. ಇವಾಗ ನಾನು ಹೇಳ್ತೀನಿ, ವಾಮಿಟ್ ಬಂದ್ರೆ ನೀನ್ ಸ್ಟಾಪ್ ಮಾಡ್ಕೊಂಬಿಡಕ್ ಆಗುತ್ತಾ? ನಾನ್ ಸ್ಟಾಪ್ ಮಾಡೋದು ಕೇಳಿಲಿ. ಇದನ್ನ ಮತ್ತೆ ಸರಿ ಇಲ್ಲ. ಬಾ ಮಾಡಲ್ಲ, ಬಾ ಬರೀ A+ ಮಾತಾಡ್ತಾರೆ ಯಾವಾಗ್ಲೂ. ಹೌದು, ಇರೋ ವಿಷಯ ತಾನೇ. ಅದನ್ನೆಲ್ಲ ಯಾರು ಕಂಟ್ರೋಲೇ ಮಾಡಲ್ಲ. ಮಕ್ಕಳೆಲ್ಲ ನೋಡ್ತಾ ಇರ್ತೀರಿ, ಒಳ್ಳೆ ಮಾತುಗಳು ಆಡ್ಬೇಕು. ಅದೇ ಏನ್ ಗೊತ್ತಾ, ಯಾವಾಗ್ಲೂ ನಾವು ವಾಂತಿ ಮಾಡೋದಾದ್ರೆ ಹೌದು ಎಮ್ಮ ಏನ್ ಯಾವಾಗ್ಲೂ ವಾಂತಿ ಮಾಡ್ತಾಳೆ ಅಂದ್ರೆ. ನೀನ್ ಯಾವಾಗ ವಾಂತಿ ಮಾಡೋದ್ ಯಾಕೆ? ಯಾರೋ ಬಂದು ನೋಡ್ಕೊಂಡ್ ಕೂತಿರ್ತಾರೆ. ಬಿಡು, ವಾಂತಿನೇ ಎತ್ಬಿಡ ಈಗ. ಬಿಡು, ನಾನು ಹೇಳಿ ತಪ್ಪು ಮಾಡಿದೆ, ಬಿಟ್ಬಿಡು ಆಯ್ತು. ಬಿಡು, ಯಾಕೆ ತೆಗ್ದೆ ನೀನು? ತೆಗೆದ್ಬಿಟ್ಟು ಏನೋ ಮಾತಾಡ್ತಾಳೆ ತಿರ್ಗ. ಆನ್ಸರ್ ಕೊಡಕ್ ಆಗಿಲ್ಲ ಅಂದ್ರೆ ಕೈ ಹಲ್ಲೆ ಮಾಡಕ್ ಬರ್ತೀಯ ನೀನು. ಹೇಳಿದ್ಯಾಕೆ? ಈಗ ರೀಲ್ ಮಾಡಮ್ ಬಾ. ನಡಿ, ಆಯ್ತು ರೆಡಿ ಆಗು. ನೀನೇ ಅಲ್ವಾ 1.5 kg ಮೇಕಪ್ ನಿತ್ಕೊಳ್ಳೋದು. ನಾನಾ? ಓರಾಗಡ್ಬೇಡ. A few moments later. ಹ್ಯಾಪಿ ರಿಪಬ್ಲಿಕ್ ಡೇ. ಸೊ ರಿಪಬ್ಲಿಕ್ ಡೇ ಪ್ರಯುಕ್ತ ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಗಣರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಅತ್ತೆ ಮತ್ತೆ ಟೀಚರ್ ಆಯ್ತವ್ರೆ.
ನಾನು ಹಾಗೆ ಪಿ ಟಿ ಮಾಸ್ಟರ್ ಆಗ್ತಾ ಇದ್ದೀನಿ ಫುಲ್ಲು. ಟೀಚರ್ ಅಮ್ಮ ಇನ್ನೂ ಮೇಕಪ್ ಮಾಡ್ಕೊತ ಇದ್ದಾರೆ. ನೀನು ಮಾಡ್ಕೊಂಡಾದ್ಮೇಲೆ ಅಲ್ವಾ ನಾನು ಮಾಡ್ಕೊತಾ ಇರೋದು, ಅದಕ್ಕೆ ನಾವು ಪಟಾಪಟ್ ಈ ಹುಡ್ಗನ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಸಖತ್ ಬೇಗ ರೆಡಿ ಆಗಿಬಿಡ್ಬೋದು. 2 ನಿಮಿಷ ಹಿಂಗೆ ಮ್ಯೂಸಿಕ್ ಇಸ್ಕೊಂಬಿಟ್ರೆ ಫಿನಿಶ್. ಮತ್ತೆ ಇವಾಗ ಟೀಚರ್ ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಇದರ ಕಂಪ್ಲೀಟ್ BTS ಹೆಂಗಿರುತ್ತೆ ಅನ್ನೋದು ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಈಗ ಟೀಚರ್ ಬಂದ್ಬಿಟ್ಟು ಏನೋ ನಾನು ರಿಪಬ್ಲಿಕ್ ಡೇನ ತಲೆ ಕಡಿತಿತ್ತು, ಅದಕ್ಕೆ ಟೋಪಿ ಶೇರಿ ಇಟ್ಬಿಟ್ಟಿದ್ದೀನಿ ಚುಚ್ಚ. ಹೌದಾ? ಈ ಟೀಚರ್ ಬಂದು ಇವ್ರ ಡೈಲಾಗ್ ಹೆಂಗೆ ಅಂದರೆ, ಟೀಚರ್ ಬಂದು PT ಸರ್ ಹತ್ರ ಇಲ್ಲದೆ ಇವ್ರು ಏನು ಹೇಳಿರ್ತಾರೆ ಹೇಳಿ, ನಾನು ಡಿಬೇಟ್ ಕಾಂಪಿಟೇಷನ್ ಏನೋ ರಿಪಬ್ಲಿಕ್ ಡೇಗೇನೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಕ್ಲಾಸ್ ತಗೊಳ್ಳಲ್ಲ. ಅವ್ರಿಗೆ ರಿಪಬ್ಲಿಕ್ ಡೇದಿಂದ ಒಂದು ಕಾಂಪಿಟೇಷನ್ ಇದೆ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಕ್ಲಾಸ್ ತಗೋತಾ ಇರ್ತಾರೆ. ಒಟ್ಟಿನಲ್ಲಿ ನೀವು PT ಸರ್ ಡ್ರಿಲ್ ಮಾಡ್ಸೋಕೆ ಟೈಮ್ ಜಾಸ್ತಿ ಕೊಡಬಾರ್ದು. ಇಂಡಿಪೆಂಡೆನ್ಸ್ ಡೇ ಮಾಡಿದೆ ಗೊತ್ತಾ, ಅವ್ರಿಗೆ ಎಕ್ಸಾಮ್ ಇತ್ತು, PT ಸರ್ ನೋಡ್ರೆ ಇದನ್ನ ಮಾಡ್ತದೆ. ಅದೇ ಥರ ಇಲ್ಲೂ ಜಗಳ ಟೀಚರ್ಗೂ ಪ್ರಿನ್ಸಿಪಲ್ ಇತ್ತು PT ಸರ್ಗೂ. ಅದು ಈಗ ನೀನು ಡೈಲಾಗ್ ಹೇ ಲಿಸನ್. ಇವಾಗ ಫಸ್ಟು ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ತೀನಿ ಹೇಳು. ಹೇ ಲಿಸನ್, ಇವಾಗ ಫಸ್ಟ್ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ತೀನಿ. ಫಸ್ಟು ಈಗ ಪೋರ್ಷನ್ ಕಂಪ್ಲೀಟ್ ಮಾಡ್ತೀನಿ. ಮೊನ್ನೆ ಬಂದು ಯಾರು ಹೋಟ್ಲಲ್ಲಿ ಊಟ ಮಾಡ್ಬೇಕಾರೆ ಆಂಟಿ ನೀವು ಟೀಚರ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸೂಪರ್ ಆಗಿತ್ತು ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ. ಪೋರ್ಷನ್ಸ್ ಫಸ್ಟ್ ನೀವು ಮಾಡೋದೇನ? ಲಿಸನ್ ಫಸ್ಟ್ ಇವಾಗ ಪೋರ್ಷನ್ ಕಾಯ್ತಟ್ಟೆ ಪೋರ್ಷನ್ ಅಲ್ಲ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ತೀನಿ ಅಷ್ಟೇ. ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ತೀನಿ. ಎರಡೆರಡು ತಗೊಳ್ಳವೇದ? ನಾ ಅತ್ತೆ ತುಂಬಾ ಕಷ್ಟ ಬಂಡಿ ಹಾಕ್ಬಿಟ್ರೆ ತುಂಡ ಹಾಕಲ್ಲ, ಉದ್ದ ಬಂಡಿ ಹೇಳಕ್ ಬರಲ್ಲ. ತೊದ್ಲು ಬಂದ್ಬಿಡ್ತದ. ಆಮೇಲೆ ತೊದ್ಲು ಬರಲ್ಲ, ಪಾಫ ಅದು ರಾಲ ಇವೆಲ್ಲ ಸ್ವಲ್ಪ ತೆಲುಗು ಸ್ವಲ್ಪ ಮಿಸ್ಟೇಕ್ ಆಗ್ಬಿಡುತ್ತೆ. ಬೇರೆನೇನು ಹೇಳತ್ತೆ ಇನ್ನೊಂದ್ಸರಿ ಲಾಸ್ಟ್. ರೆಡಿ? ಹೇಳೊಂದ್ಸರಿ. ಇವಾಗ ಹಿಂಗ್ ನೋಡ್ತಾ ಇರ್ತೀನಿ. ಲಿಸನ್ಸ್ ಇವಾಗ ಫಸ್ಟ್ ಲಿಸನ್ಸ್ ಅಲ್ಲ ಲಿಸನ್. ಲಿಸನ್ ಏನ್ ಬರ್ತಾ ಅಲ್ವಾ ಅನ್ಬೋದಾ? ಆರಾಮ್. ಲಿಸನ್ ಈಗ ಫಸ್ಟ್ ನಾನು ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ ಅಷ್ಟೇ. ಓಕೆ ರೆಡಿ? ತಡೋಣ. ಲಿಸನ್ಸ್ ಇವಾಗ ಫಸ್ಟ್ ಲಿಸನ್ಸ್ ಅಲ್ಲ ಅತ್ತೆ, ಲಿಸನ್ಸ್ ಅಲ್ಲ ಲಿಸನ್. ಲಿಸನ್ ಈ ಸತಿ ನಾನು ಫಸ್ಟ್ ಎಲ್ಲ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಏನೇನೋ ಹೇಳ್ಬಿಟ್ಟೆ ಈ ಸರಿ. ನಾನು ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್. ಇಷ್ಟು ಮಾಡ್ಬೇಡ, ಪೋರ್ಷನ್ಸ್ ಹೇಳ್ತಿದ್ಯಾ? ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳಿ ಸರ್. ಅಷ್ಟು ಕರೆಕ್ಟಾಗಿ ಬರಲಿಲ್ಲ, ತುಂಬ ಲ್ಯಾಕ್ ಟೈಮ್ ತಗೋತಿದ್ಯಾ, ಸ್ವಲ್ಪ ಫಾಸ್ಟ್. ಈ ಸಲ ನೋಡ್ತೀನಿ. ಸ್ವಲ್ಪ ಬೇಗ ಮಾತಾಡೋದು ಕಣೆ, ತುಂಬ ಓವರ್ ಸ್ಪೀಡ್ ಬೇಡ, ತುಂಬ ಲೇಟ್ ಬೇಡ. ನೋಡ್ತೀನಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಾರ್ಮಲ್ ಆಗಿ ಮಾತಾಡ್ತಿದ್ದೆ ದೌಲತ್. ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳಿ ಸರ್. ಬೇಗ ಹೇಳಿ ಸರ್. ಅಷ್ಟೇ. ನಿಂದು ಗೈಸ್, ನಮ್ಮ ಅತ್ತೆದು ಡಾಕ್ಟರ್ಗೆ ಬಂದಿದ್ದಾರೆ. ಇವರು ದಿನಕ್ಕೊಂದಿನ ನಮ್ಮ ಅತ್ತೆ ಹತ್ರ ಬಂದು ಅಟೆಂಡೆನ್ಸ್ ಹಾಕಿ ಅದು ಈಸ್ಕೊಂಡು ಹೋಗುತ್ತೆ. ಸರ್ವಿಸ್ ಮಾಡ್ತಾನೆ ಹಂಗೆ. ಅಲ್ಲೇ ಹೊಂಡಿಸ್ಬೇಡ, ನನ್ನ ಕ್ಯಾಮ್ರಾ ಹೊಂಡಿಸ್ಬೇಡ. ತಟ್ಟೆ ಅಲ್ಲಮ್ಮ. ಅಯ್ಯೋ ನೀನು ಆ ಕಡೆ ಹೋಗು. ಎಲ್ಲ ಬೆಳೆಸ್ಬಿಟ್ಲಿ. ಇಲ್ಲೊಂದೈತೆ ಬೆಲ್ಲ ತಿನ್ನುತ್ತಾ? ಅಲ್ಲಿ ಚುಮ್ಮನ ಅಲ್ವಾ? ಎರಡು ಅಂಟಿ ಸೈಕೊಂಡಲ್ಲಿ ಎತ್ಕೊಡು. ಅವಳು ನಾನು ಬಗ್ಗಿದ್ರೆ ಅವಳು ಬಗ್ಬಿಡ್ತಾಳೆ. ಇಡ್ಕ ನಾನೇ ಎತ್ಕೊಡ್ತೀನಿ, ಆದರೆ ನೀನು ತಿನ್ಸು, ನನಗೆ ಭಯ. ಅಲ್ಲೋಡ, ಅದಕ್ಕೆ ನಾನು ಇಟ್ಕೊಳ್ಳಿಲ್ಲ. ಇರೋ ಇಲ್ಲಿ ಹಾಂ, ನಂಗೆ ಸಾಕು. ಥ್ಯಾಂಕ್ ಯು.
ಭಯ ನನಗೆ. ಏನು ಮಾಡಲ್ಲ, ಕೊಂಬೈತೆ. ನಿನ್ನೆ ಏನು ಮಾಡಲ್ಲ. ಬೈಲಿ ಬೈಲಿ, ಸಾರಿ 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 ಸಾರಿ. ಹಾಂ ಥ್ಯಾಂಕ್ಸ್. ಏನು ಸರ್? ರಿಪಬ್ಲಿಕ್ ಡೇ. ಬರಲ್ಲ, ಓಕೆ ಗೊತ್ತಾಗಿಲ್ಲ. ಏನು ಸರ್? ಬರ್ತದೆ ಹೇಳತ್ತೆ. ಈಗ ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್. ಹೇಳ ಏನು ಸರ್? ರಿಪಬ್ಲಿಕ್ ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಬರ್ತದೆ ಗಣರಾಜ್ಯೋತ್ಸವ ಅನ್ನು. ಗಣರಾಜ್ಯೋತ್ಸವ. ಸ್ತವ ಅಲ್ಲ, ಸವ. ಗಣರಾಜ್ಯೋತ್ಸವ. ಸವ ಸ್ತವ. ಇಲ್ಲ ರಿಪಬ್ಲಿಕ್ ಹೇಳು, ಇಲ್ಲ ಇದೆ ಹೇಳು ಅಷ್ಟೇ. ಗಣರಾಜ್ಯೋತ್ಸವ. ಸ್ತವ ಅಲ್ಲ, ಸವ. ಗಣರಾಜ್ಯೋತ್ಸವ. ಓ ತಾವತ್ತು ಯಾಕೆ ಕೊಡ್ತೆ? ಕೊಡ್ಬೇಡ ತಾವತ್ತು. ಸವ. ಗಣರಾಜ್ಯೋತ್ಸವ. ನೀನು ಒಳಗಡೆ ಇಂಗ್ಲೀಷ್ ಮಾತಾಡ್ಬಿಟ್ಟು ಇವಾಗ ಕನ್ನಡ ಮಾತಾಡಿದ್ರೆ ಗಣರಾಜ್ಯೋತ್ಸವ. ಇಲ್ಲ ಇಂಗ್ಲೀಷ್ ಟೀಚರ್ ಆಗೋ, ಇಲ್ಲ ಕನ್ನಡ ಟೀಚರ್ ಆಗೋ, ಮಿಕ್ಸ್ ಆಗ್ಬೇಡ. ಗಣರಾಜ್ಯೋತ್ಸವ. ಪಬ್ಲಿಕ್ ಡೇ ಪಬ್ಲಿಕ್ ಡೇ ಅಷ್ಟೇ. ಪಬ್ಲಿಕ್ ಡೇ. ಅದನ್ನ ಕೂಡ್ಸಿ ಹೇಳ್ತೀಯ. ಅದನ್ನ ಕೂಡ್ಸಿ ಹೇಳ್ತೀಯ, ಜೋರಾಗಿ ಮಾತಾಡು. ರಿಪಬ್ಲಿಕ್. ಹೇಳು ರಿಪಬ್ಲಿಕ್ ಅಷ್ಟೇ ಬರುತ್ತೆ. ನಾ ಅಂಗಡಿಗೆ ಹೋಗ್ಬೇಕು, ನಾನು ಅಂಗಡಿ ಅಂಟಿ. ರಿಪಬ್ಲಿಕ್. ಏನು ಸರ್ ರಿಪಬ್ಲಿಕ್ ಡೇ ಪ್ರಾಕ್ಟೀಸಾ? ಏನು ಸರ್? ಏನು ಸರ್? ರಿಪಬ್ಲಿಕ್. ಬತ್ತು ಕರೆಕ್ಟಾಗಿ ಹೇಳ್ದೆ. ಏನು ಸರ್? ಗೊತ್ತಾಯಿಲ್ಲ. ಏನು ಸರ್? ರಿಪಬ್ಲಿಕ್ ಅಲ್ಲ, ರಿಪಬ್ಲಿಕ್. ರಿಪಬ್ಲಿಕ್ ಪ್ರಾಕ್ಟೀಸಾ? ಇದು ಕಾಮಿಡಿ ಆಗಿರೋದು. ಏನು ಸರ್ ರಿಪಬ್ಲಿಕ್ ಪ್ರಾಕ್ಟೀಸಾ? ರಿಪಬ್ಲಿಕ್ ಡೇ ಪ್ರಾಕ್ಟೀಸಾ? ರಿಪಬ್ಲಿಕ್ ಡೇ ಬುತ್ತದ್ ಕಣತೆ. ಏನು ಸರ್? ರಿಪಬ್ಲಿಕ್ ಡೇ ಪ್ರಾಕ್ಟೀಸಾ? ಬಂತಲ್ಲ ಈಗ. ಬಂತಾ? ಗಾಬ್ರಿಲಿ ಹೇಳ್ಬೇಡ, ನಾರ್ಮಲ್ ಆಗಿ ಹೇಳ ಬರ್ತದ ಅವಾಗ. ಏನು ಸರ್? ರಿಪಬ್ಲಿಕ್ ಡೇ ಪ್ರಾಕ್ಟೀಸಾ? ಫಸ್ಟ್ ಗೊತ್ತಲ್ಲ, ಕೇಳೋದ ಥರ ಮಾತಾಡ್ತಿದ್ಯಾ ಅಷ್ಟೇ, ಆದರೆ ಕರೆಕ್ಟಾಗಿ ಹೇಳ್ತಿದ್ಯಾ. ಸೊ ಗೈಸ್, ಈ ವ್ಲಾಗ್ನ ನೀವು ನೋಡೋಷ್ಟು ಆಲ್ರೆಡಿ ಆ ರೀಲ್ನ ನೀವು ನೋಡಿರ್ತೀರಾ. ಹೋಪ್ಸೋ ನಿಮ್ಗೆ ಆ ರಿಪಬ್ಲಿಕ್ ಡೇ ರೀಲ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಈ ಥರ ನಮ್ಮ ಮತ್ತೆ ರೀಲ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಪಿಕ್ಲಾಟ ಮಾಡ್ತಾರೆ. ಅಂದರೆ ಕೆಲವೊಂದು ವರ್ಡ್ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಈ ಥರ ಒಂದು ಫನ್ನಿ BTSನ ನನ್ನ ಅಪ್ಕಮಿಂಗ್ ಬ್ಲಾಗಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.